ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್ ವರಿಷ್ಠರ ಬುಲಾವ್ ರೀತಿಯಲ್ಲಿ ಡಾಕ್ಟರ್ ಪರಮೇಶ್ವರ್ ಎಂಬಿ ಪಾಟೀಲ್ ಇಬ್ಬರೂ ಕೂಡ ನವದೆಹಲಿಗೆ ಪ್ರಯಾಣವನ್ನ ಬೆಳೆಸುತ್ತಿದ್ದಾರೆ. ಡಿಸಿಎಂ ಸ್ಥಾನಗಳ ಸೃಜನೆ ಕುರಿತಾಗಿ ಸಮಾಲೋಚನೆಯನ್ನ ನಡೆಸಲಾಗುತ್ತೆ. ಕೆಪಿಸಿಸಿ ಅಧ್ಯಕ್ಷರ ಸ್ಥಾನದ ಬಗ್ಗೆಯೂ ಕೂಡ ಚರ್ಚೆ ನಡೆಸುವಂತಹ ಸಂಭವಗಳು ಕೂಡ ಇರುವಂತದ್ದು. ಇಲ್ಲಿ ಮತ್ತಷ್ಟು ಹಿರಿಯರು ಕೂಡ ದೆಹಲಿಗೆ ದೌಡಾಯಿಸುವಂತಹ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇರುವಂತದ್ದು. ಇಲ್ಲಿ ಸಿಎಂ ಸ್ಥಾನಕ್ಕೆ ಇಷ್ಟು ದಿನಗಳವರೆಗೆ ಚರ್ಚೆಯಾಯಿತು. ಅಂತಿಮವಾಗಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟ ಬಳಿಕ ಡಿಕೆ ಶಿವಕುಮಾರ್ ಅವರು ಆ ಸ್ಥಾನವನ್ನ ಅಲಂಕರಿಸುತ್ತಾರೆ ಅನ್ನುವಂತ ಮಾಹಿತಿ ಹೊರಬರ್ತಾ ಇದ್ದಂತೆ ಇದಕ್ಕೆ ಇದ್ದಂತ ಗೊಂದಲಗಳು ಸ್ಪಷ್ಟವಾಯಿತು. ಅದಾದ ಬಳಿಕ ಈಗ ಈ ಒಂದು ಸ್ಥಾನಕ್ಕೆ ಡಿಸಿಎಂ ಸ್ಥಾನಕ್ಕೆ ಡಿಕೆ ಶಿವಕುಮಾರ್ ಅವರು ರಾಜೀನಾಮೆ ಕೊಡ್ತಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೂ ಕೂಡ ರಾಜೀನಾಮೆ ಕೊಡ್ತಾರೆ. ಈ ಎರಡು ಸ್ಥಾನಗಳಿಗೆ ಯಾರನ್ನ ಕೂರಿಸಬೇಕು ಅನ್ನುವಂತ ಚರ್ಚೆಗಳು ಮತ್ತೆ ಈಗ ಕಾಂಗ್ರೆಸ್ ವಲಯದಲ್ಲಿ ಸೃಷ್ಟಿಯಾಗಿದೆ. ಇಲ್ಲಿ ಹಲವರ ಹೆಸರುಗಳು ಮುಂಚೂಣಿಯಲ್ಲಿ ಬಂದಿರುವಂತ ಕಾರಣ ಯಾರಿಗೆ ಈ ಸ್ಥಾನ ಸಿಗತ್ತೆ, ಯಾರಿಗೆ ಕೊಡಬೇಕು ಅನ್ನುವಂತ ಗೊಂದಲಗಳು ಇಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಹಾಗಾಗಿ ಈ ವಿಚಾರವಾಗಿ ಸಮಾಲೋಚನೆಯನ್ನ ನಡೆಸೋದಕ್ಕೆ ಈಗ ವರಿಷ್ಠರು ಬುಲಾವ್ ನೀಡಿದ್ದಾರೆ ಅನ್ನೋ ರೀತಿಯಲ್ಲಿ ಇಬ್ಬರು ಕೂಡ ಡಾಕ್ಟರ್ ಪರಮೇಶ್ವರ್ ಹಾಗೆ ಎಂಬಿ ಪಾಟೀಲ್ ಇಬ್ಬರು ಕೂಡ ನವದೆಹಲಿಯ ಕಡೆಗೆ ಪ್ರಯಾಣವನ್ನ ಬೆಳೆಸಿರುವಂತದ್ದು. ಹಾಗಾಗಿ ಈ ಎರಡು ಪ್ರಮುಖ ಸ್ಥಾನಗಳ ಕುರಿತಾಗಿ ಸಮಾಲೋಚನೆಯನ್ನ ನಡೆಸಲಾಗುತ್ತೆ, ಹಾಗೆ ಚರ್ಚೆ ನಡೆಸುವಂತ ಸಂಭವವಿದೆ ಅಂತ ಹೇಳಲಾಗ್ತಾ ಇದೆ. ಹಾಗೆ ಇವರಷ್ಟೇ ಅಲ್ಲದೆ ಮತ್ತಷ್ಟು ಹಿರಿಯರು ಕೂಡ ದೆಹಲಿಗೆ ದೌಡಾಯಿಸುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಅವರಿಗೆ ಸೂಕ್ತವಾದಂತಹ ಸ್ಥಾನ ಬೇಕು, ಅವರಿಗೆ ಒಳ್ಳೆ ಒಂದು ಪೊಸಿಷನ್ ಬೇಕು ಅನ್ನುವಂತ ಉದ್ದೇಶದಿಂದ ಲಾಭಿ ಮಾಡೋದಕ್ಕೆ ಇವರು ವರಿಷ್ಠರನ್ನ ಭೇಟಿ ಮಾಡ್ತಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಕರ್ನಾಟಕದಲ್ಲಿ ಒಂದು ಸ್ಥಾನಕ್ಕೆ ಸ್ಪಷ್ಟನೆ ಸಿಗ್ತಾ ಇದ್ದಂತೆ ಮತ್ತೊಂದು ಸ್ಥಾನದ ಬಗ್ಗೆ ಚರ್ಚೆಗಳು ಹೆಚ್ಚಾಗ್ತಾ ಇರುವಂತದ್ದು. ಈಗಾಗಲೇ ಡಿಸಿಎಂ ಸ್ಥಾನಕ್ಕೆ ಹಲವರ ಹೆಸರು ಕೂಡ ಕೇಳಿ ಬಂತು. ಒಂದು ಕಡೆ ಪ್ರಿಯಾಂಕ್ ಖರ್ಗೆ ಅವರಿಗೂ ಕೂಡ ಈ ಒಂದು ಸ್ಥಾನ ಕೊಡಬೇಕು ಅಂತ ಹೇಳಿ ಹಲವರು ಒತ್ತಾಯಿಸಿದ್ರು. ಹಾಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೂ ಕೂಡ ಸತೀಶ್ ಜಾರಕಿಹೊಳಿ ಅವರ ಹೆಸರು ಕೇಳಿ ಬಂತು. ಹಾಗೆ ಇಲ್ಲಿ ಎಂಬಿ ಪಾಟೀಲ್ ಅವರ ಹೆಸರು ಮುಂಚೂಣಿಯಲ್ಲಿ ಇದೆ ಅನ್ನುವಂತ ಮಾತುಗಳು ಕೇಳಿ ಬಂದಿರುವಂತದ್ದು. ಹಾಗಾಗಿ ಇಲ್ಲಿ ಯಾರನ್ನ ಆಯ್ಕೆ ಮಾಡ್ತಾರೆ, ಅಂತಿಮವಾಗಿ ಈ ಒಂದು ಅಧ್ಯಕ್ಷ ಸ್ಥಾನ ಯಾರಿಗೆ ಸಿಗತ್ತೆ ಅನ್ನುವಂಥ ಕುತೂಹಲಗಳು ಕೂಡ ಕಾಡ್ತಾ ಇರುವಂತದ್ದು. ಹಾಗಾಗಿ ಈಗ ವರಿಷ್ಠರು ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ, ಎಐಸಿಸಿ ವತಿಯಿಂದ ಕೆಪಿಸಿಸಿ ಸ್ಥಾನಕ್ಕೆ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಯಾರನ್ನ ಆಯ್ಕೆ ಮಾಡಲಾಗುತ್ತೆ ಅನ್ನುವಂಥ ಪ್ರಶ್ನೆಗಳು ಉದ್ಭವ ಆಗಿವೆ.